ಒಂದೇ ಒಂದು ಕಿಡಿ ಇಡೀ ಇರಾನ್ ಬೂದಿ. ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಸಾಧಾರಣ ದೃಶ್ಯಗಳಲ್ಲ. ಇದು 1979 ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಎದುರಿಸ್ತಾ ಇರೋ ಅತಿ ದೊಡ್ಡ ಅಗ್ನಿ ಪರೀಕ್ಷೆ. ಒಂದು ಕಡೆ ದೇಶದ ಜನರೇ ಹಸಿವಿನಿಂದ ಕಂಗೆಟ್ಟು ರೊಚ್ಚಿಗೆದ್ದು ಸ್ವಂತ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಇನ್ನೊಂದು ಕಡೆ ಇರಾನ್ ವೀಕ್ ಆಗೋದನ್ನೇ ವೇಟ್ ಮಾಡ್ತಾ ಇದ್ದ ಬದ್ಧ ವೈರಿ ಇಸ್ರೇಲ್ ಮತ್ತು ಅಮೆರಿಕಗಳು ದಾಳಿಗೆ ಸಜ್ಜಾಗಿವೆ. ಟ್ರಂಪ್ ಅಂತೂ ಓಪನ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಪ್ರತಿಭಟನಾಕಾರರಿಗೆ ಏನಾದರೂ ನೀವು ಮುಟ್ಟಿದ್ರೆ, ಅವ್ರಿಗೆ ಏನಾದರೂ ಹಿಂಸೆ ಕೊಟ್ರೆ ನಾವು ನುಗ್ತೀವಿ ಮಧ್ಯದಲ್ಲಿ ಅಂತ ಹೇಳಿ. ಪರಿಣಾಮ ಇರಾನ್ ಸರ್ಕಾರ ತನ್ನ ಕೊನೆ ದಿನಗಳನ್ನ ಎಣಿಸೋ ರೀತಿ ಕಾಣಿಸ್ತಾ ಇದೆ. ಕ್ರೂರವಾಗಿ ಹತ್ತಿಕ್ಕಿ ಬಿಸಾಕ್ತಾ ಇದ್ರು ಪ್ರತಿಭಟನಾಕಾರರನ್ನ. ಆದ್ರೆ ಟ್ರಂಪ್ ಕಟ್ಟಪ್ಪಣೆಯಾಗಿದೆ, ಪ್ರತಿಭಟನಾಕಾರರನ್ನ ಕ್ರೂರವಾಗಿ ಹತ್ತಿಕ್ಕೆ ಹೋಗೋರು ನಾವು ಮಧ್ಯ ಬಂದು ನಿಂತ್ಕೋತೀವಿ ಅಂತ ಹೇಳಿ. ಒಂದು ಕಾಲದಲ್ಲಿ ಅಮೆರಿಕಗೆ ಸವಾಲ್ ಹಾಕ್ತಿದ್ದ ರಾಷ್ಟ್ರ ಇವತ್ತು ತನ್ನದೇ ಜನರ ಹಸಿವನ್ನ ಇಂಗಿಸೋಕೆ ಆಗದೆ ಒದ್ದಾಡ್ತಿದೆ. ಸೈನಿಕರು ಬಂದೂಕ್ ಹಿಡ್ಕೊಂಡು ರಸ್ತೆಗಿಳಿದ್ರು ಕೂಡ ಜನ ಕೇರ್ ಮಾಡ್ತಿಲ್ಲ. ನಮಗೆ ಬ್ರೆಡ್ ಕೊಡಿ, ಇಲ್ಲ ಅಂದ್ರೆ ಗದ್ದುಗೆ ಬಿಡಿ ಅಂತ ಜನ ಧಾರ್ಮಿಕ ನಾಯಕ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈ ಕುತ್ತಿಗೆ ಪಟ್ಟಿ ಹಿಡಿಯೋಕೆ ನುಗ್ತಾ ಇದ್ದಾರೆ. ಹಾಗಿದ್ರೆ ಇರಾನ್ ಕಥೆ ಮುಗಿತಾ? ಖಾಮಿನೈಗಳನ್ನ ಜನ ಕಿತ್ತೆಸಿತಾರ? ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದು ನಿಜಾನ? ಬನ್ನಿ ಇರಾನ್ ಒಳಗೆ ನಡೀತಾ ಇರೋ ಬೆಂಕಿ ಆಟದ ನಿಜವಾದ ಕಥೆಯನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 31ರಲ್ಲಿ 21 ಪ್ರಾಂತ್ಯ ಬಂದ್. ಇದು ಬಜಾರ್ ಕ್ರಾಂತಿ. ಯಾವುದೇ ಒಂದು ದೇಶದಲ್ಲಿ ದಂಗೆ ಆಗಬೇಕು ಅಂದ್ರೆ ಅಲ್ಲಿ 2 ಕಾರಣ ಇರುತ್ತೆ. ಒಂದು ಭಾವನೆ, ಇನ್ನೊಂದು ಬದುಕು. 2022ರಲ್ಲಿ ಮಹಸಾ ಅಮಿನಿ ಸತ್ತಾಗ ಇರಾನ್ ಜನ ದಂಗೆ ಇದ್ದಿದ್ದು ಭಾವನೆ ಮತ್ತು ಸ್ವಾತಂತ್ರ್ಯಕ್ಕಾಗಿ. ಬದುಕಿನ ಸಮಸ್ಯೆ ಅವಾಗಲೂ ಇತ್ತು, ಆದರೆ ಅದು ಮುಂಚೂಣಿಯಲ್ಲಿತ್ತು, ಸ್ವಾತಂತ್ರ್ಯ, ಭಾವನೆ. ಆದರೆ 2026ರಲ್ಲಿ ಮುಂಚೂಣಿಯಲ್ಲಿರುವುದೇ ಬದುಕು ಮತ್ತು ಹೊಟ್ಟೆಪಾಡಿನ ವಿಚಾರ. ತೆಹರಾನ್, ಇಸ್ಫಹಾನ್, ಶಿರಾಜ್, ತಬ್ರೀಜ್ ಹೀಗೆ ಇರಾನ್ನ ಒಂದೆರಡು ಕಡೆ ಅಲ್ಲ, ನಮಗೆ ಸಿಕ್ಕಿರೋ ಡೇಟಾ ಪ್ರಕಾರ ಇರಾನ್ನ ಒಟ್ಟು 31 ಪ್ರಾಂತ್ಯಗಳ ಪೈಕಿ ಬರೋಬ್ಬರಿ 21 ಪ್ರಾಂತ್ಯಗಳು ಅಕ್ಷರಶಃ ಸ್ತಬ್ಧವಾಗಿವೆ. ಅಂದ್ರೆ ಆಲ್ಮೋಸ್ಟ್ 3/2 ಇರಾನ್ ಸ್ತಬ್ಧ. ಬಹುಪಾಲು ಇರಾನ್ ಬಿಸ್ನೆಸ್, ಯೂನಿವರ್ಸಿಟಿ, ಮಾರ್ಕೆಟ್ ಎಲ್ಲ ಕಂಪ್ಲೀಟ್ ಶಟ್ ಡೌನ್. ಗಮನಿಸಬೇಕಾದ ಅಂಶ ಅಂದ್ರೆ ಈ ಬಾರಿ ರಸ್ತೆಗಿಳಿದಿರೋದು ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ, ಇರಾನ್ ಆರ್ಥಿಕತೆಯ ಬೆನ್ನೆಲುಬಾಗಿರೋ ಬಜಾರ್ ವ್ಯಾಪಾರಿಗಳು, ಮರ್ಚೆಂಟ್ಸ್. 1979ರಲ್ಲಿ ಶಾ ಆಡಳಿತ ಬಿದ್ದು ಹೋಗಿದ್ದು ಯಾಕೆ ಗೊತ್ತಾ? ಇರಾನ್ನ ಶಾಗಳು ಇದೇ ಬಜಾರ್ ವರ್ತಕರು ಅವತ್ತು ಮುಷ್ಕರ ಮಾಡಿ ಇಡೀ ದೇಶವನ್ನ ನಿಲ್ಲಿಸಿದ್ರು. ಅವತ್ತು ಯಾವ ಬಜಾರಿ ಖಾಮಿನೈಗಳನ್ನ ತಗೊಂಬಂದಿತ್ತು ಅಧಿಕಾರಕ್ಕೆ, ಅದೇ ಬಜಾರ್ ಖಾಮಿನೈ ವಿರುದ್ಧ ತಿರುಗಿ ಬಿದ್ದಿದೆ. ತೆಹರಾನ್ನ ಐತಿಹಾಸಿಕ ಗ್ರ್ಯಾಂಡ್ ಬಜಾರ್ ಸಂಪೂರ್ಣ ಬಂದ್ ಆಗಿದೆ. ಈ ಸಲ ಜನರ ಬಾಯಲ್ಲಿ ಬರ್ತಿರೋ ಘೋಷಣೆಗಳು ಇರಾನ್ ಸರ್ಕಾರದ ಈ ಸೋ ಕಾಲ್ಡ್ ಧಾರ್ಮಿಕ ಕ್ಲರ್ಜಿಗಳ ಆಡಳಿತದ ನಿದ್ದೆಯನ್ನ ಕೆಡಿಸಿದೆ. ಈ ಹಿಂದೆ ಅಮೆರಿಕಾಗೆ ಧಿಕ್ಕಾರ ಅಂತಿದ್ದ ಜನ ಇವತ್ತು ನಮ್ಮ ಶತ್ರು ಅಮೆರಿಕ ಅಲ್ಲ, ನಮ್ಮ ನಡುವಲ್ಲೇ ಶತ್ರು ಇದ್ದಾನೆ ಅಂತ ನೇರವಾಗಿ ಖಾಮಿನೈಗಳ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಿದ್ದಾರೆ. ಸುಪ್ರೀಂ ಲೀಡರ್ ಖಾಮಿನೈಯನ್ನೇ ಟಾರ್ಗೆಟ್ ಮಾಡಿ ಸರ್ವಾಧಿಕಾರಿಗೆ ಸಾವು ಬರಲಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ರಾಜಧಾನಿಯಲ್ಲಿ. ಪೊಲೀಸರ ಗೋಲಿಬಾರ್ಗೆ ಆಲ್ರೆಡಿ 6ರಿಂದ 7 ಜನ ಬಲಿಯಾಗಿದ್ದಾರೆ. 30ಕ್ಕೂ ಅಧಿಕ ಜನರನ್ನ ರಾತ್ರೋರಾತ್ರಿ ಅರೆಸ್ಟ್ ಮಾಡಲಾಗಿದೆ. ಆದ್ರೂ ಜನ ಬಗ್ತಾ ಇಲ್ಲ, ಕೇರ್ ಮಾಡ್ತಾ ಇಲ್ಲ. ಈ ಸಲ $1ಗೆ 14.2 ಲಕ್ಷ ರಿಯಾಲ್ ಪಾತಾಳಕ್ಕೆ ಕುಸಿದ ಕರೆನ್ಸಿ. ಎಸ್, ಇರಾನ್ ಜನ ಇಷ್ಟೊಂದು ದಂಗೆ ಹೇಳೋಕೆ ನೀವು ಕಾರಣ ಅರ್ಥ ಆಗಬೇಕು ಅಂದ್ರೆ ಇರಾನ್ ಕರೆನ್ಸಿಯ ಕತೆ ಕೇಳಿ ಒಂದ್ಸಲ. ನಿಮಗೆ ಅದೇ ಜಲ್ಲ ಅನ್ನತ್ತೆ. ನಿಮಗೆ ಭಾರತದಲ್ಲಿ ಸದ್ಯ $1ಗೆ ಎಷ್ಟು ರೂಪಾಯಿ ಕೊಡಬೇಕು? ನಮ್ಮದು 90 ರೂಪಾಯಿ ಕೊಡಬೇಕು. ನಮ್ದು ಕರೆನ್ಸಿ ರೂಪಾಯಿ, ಅದರ 90 ಕೊಡಬೇಕು ರೂಪಾಯಿಗಳನ್ನ. 1-2 ರೂಪಾಯಿ ಕುಸಿತ ಆದರೂ ಕೂಡ ನಮ್ಮಲ್ಲಿ ಎಂಥ ಚರ್ಚೆ ಆಗುತ್ತಲ್ವಾ? ಆರ್ಥಿಕತೆ ಬಗ್ಗೆ ನಮ್ಮ ಜನ ಅಷ್ಟೊಂದು ಮಹತ್ವ ಕೊಡ್ತಾರೆ, ಭಾರತದಲ್ಲಿ ಚರ್ಚೆ ಆಗುತ್ತೆ. ಆದರೆ ಇರಾನ್ನಲ್ಲಿ ಪರಿಸ್ಥಿತಿ ಚಿಂತಾಜನಕ. 2026 ಜನವರಿ 1 ಲೇಟೆಸ್ಟ್ ರೇಟ್ ಪ್ರಕಾರ ಓಪನ್ ಮಾರ್ಕೆಟ್ನಲ್ಲಿ $1 ಅಮೆರಿಕನ್ ಇರಾನ್ನ 14 ರಿಯಾಲ್ ಅಲ್ಲ, 14,000 ರಿಯಾಲ್ ಅಲ್ಲ, 14.2 ಲಕ್ಷ ರಿಯಾಲ್ ಕೊಡಬೇಕು. $1 ಅಮೆರಿಕನ್ ಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್. ಜಸ್ಟ್ 3 ವರ್ಷದ ಹಿಂದೆ 2022ರಲ್ಲಿ ಇದು 4 ಲಕ್ಷದ ಆಸುಪಾಸಲ್ಲಿತ್ತು. ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿತ್ತು. ಆದರೆ ಲಾಸ್ಟ್ 1 ಇಯರ್ನಲ್ಲಿ ಇದು 3 ಪಟ್ಟು ಬಿದ್ದು ಹೋಗಿ ಈಗ $1 ಅಮೆರಿಕನ್ ಕೊಡಬೇಕಂದ್ರೆ, ಸಿಂಗಲ್ ಡಾಲರ್ ಕೊಡಬೇಕು ಅಂದ್ರೆ 14 ಲಕ್ಷ ಇರಾನಿಯನ್ ರಿಯಾಲ್ ಕೊಡಬೇಕು. ಸರ್ಕಾರಿ ಲೆಕ್ಕದಲ್ಲಿ ಇದು 42,125 ರಿಯಾಲ್ ಅಂತ ಹೇಳ್ತಾರೆ. ಆದರೆ ಆ ರೇಟ್ಗೆ ಯಾರಿಗೂ ಡಾಲರ್ ಸಿಗ್ತಾ ಇಲ್ಲ. ಸೊ ಇದರ ಪರಿಣಾಮ ನೇರವಾಗಿ ಜನರ ಊಟದ ತಟ್ಟೆಗೆ ಬಿದ್ದಿದೆ. ಇರಾನ್ನಲ್ಲಿ ಆಹಾರ ಹಣದುಬ್ಬರ 72%ಗೆ ರೀಚ್ ಆಗಿದೆ. ಅಂದರೆ ಹೋದ ವರ್ಷ 100 ರೂಪಾಯಿ ಸಿಗ್ತಾ ಇದ್ದ ಊಟ ಈ ಸಲ 172 ರೂಪಾಯಿ ಕೊಡಬೇಕು. 1 kg ಮಾಂಸದ ಬೆಲೆ 12.50 ಲಕ್ಷ ರಿಯಾಲ್. ಕ್ಯಾನ್ ಯು ಬಿಲೀವ್ ದ್ಯಾಟ್? ನಿಮ್ಗೆ ಅರ್ಗಿಸ್ಕೊಳ್ಲಿಕ್ಕೆ ಆಗ್ತಾ ಇದ್ದಿದ್ದು 1 kg ಮಾಂಸಕ್ಕೆ, ಒಂದು ಬಿರಿಯಾನಿ ಮಾಡಬೇಕು ಅಂದರೆ 1 kg ಮಾಂಸಕ್ಕೆ
12.5 ಲಕ್ಷ ರಿಯಾಲ್. ಬಡವರು ಬಳಸೋ ಫ್ರೋಸನ್ ಬೀಫ್ 8 ತಿಂಗಳಲ್ಲಿ ಡಬಲ್ ಆಗಿದೆ. 1 ಲೀಟರ್ ಮೊಸರು ಬೇಕು ಅಂದ್ರೆ 40,000 ರಿಯಾಲ್ ಎಣಿಸಬೇಕು. ಇಲ್ಲಿ ನಿಮಾ ಅನ್ನೋ ವ್ಯವಸ್ಥೆ ಬಗ್ಗೆ ನೀವು ತಿಳ್ಕೊಳ್ಬೇಕು ಸ್ನೇಹಿತರೆ. ಇರಾನ್ ಸರ್ಕಾರ ಆಮದುದಾರರಿಗೆ ಕಡಿಮೆ ರೇಟ್ನಲ್ಲಿ ಡಾಲರ್ ಕೊಡೋ ವ್ಯವಸ್ಥೆ ಇದು. ಆದರೆ ಈಗ ಸರ್ಕಾರದ ಖಜಾನೆ ಖಾಲಿ, ಸರ್ಕಾರದ ಹತ್ರ ಡಾಲರೇ ಇಲ್ಲ. ಹೀಗಾಗಿ ವ್ಯಾಪಾರಿಗಳು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ 14 ಲಕ್ಷ ಕೊಟ್ಟು ಡಾಲರ್ ತಗೊಳ್ತಾ ಇದ್ದಾರೆ. ಆ ಹೊರೆಯನ್ನ ಜನರ ಮೇಲೆ ಹಾಕ್ತಿದ್ದಾರೆ. ಯಾವಾಗ ಬೊಕ್ಕಸ ಖಾಲಿ ಆಯ್ತೋ ಅವಾಗಲೇ ದಂಗೆ ಬೀದಿಗೆ ಬಂತು. 62% ಟ್ಯಾಕ್ಸ್, ಗಾಯದ ಮೇಲೆ ಬರೆ ಎಳೆದ ಸರ್ಕಾರ. ಜನರಿಗೆ ಊಟ ಸಿಗ್ತಾ ಇಲ್ಲ ಅಂದ್ರೆ ಸರ್ಕಾರ ಏನ್ ಮಾಡ್ಬೇಕು? ಸಹಾಯ ಮಾಡ್ಬೇಕಲ್ವಾ? ಆದ್ರೆ ಇರಾನ್ ಸರ್ಕಾರ ಮಾಡಿದೇನು ಗೊತ್ತಾ? ಗಾಯದ ಮೇಲೆ ಉಪ್ಪು ಖಾರ ಎರಡನ್ನೂ ಸವರಿದೆ ಚೆನ್ನಾಗಿ. ಮುಂದಿನ ಬಜೆಟ್ನಲ್ಲಿ ಅಂದರೆ 2026-27 ಬಜೆಟ್ನಲ್ಲಿ ಇರಾನ್ ಸರ್ಕಾರ ತೆರಿಗೆಯನ್ನು 62% ಹೆಚ್ಚಿಸೋಕೆ ಪ್ಲಾನ್ ಮಾಡಿದೆ. ನೀವೇ ಯೋಚನೆ ಮಾಡಿ, ಫುಲ್ ಬ್ರೇಕ್ ಡೌನ್ ಆಗಿ ಹೋಗಿದೆ ಎಕಾನಮಿ. 14 ಲಕ್ಷ ಕೊಡಬೇಕು ರಿಯಾಲ್ $1 ಅಂತ ಟೈಮ್ನಲ್ಲಿ ಜನ ಈ ಥರ ತಿನ್ನಕ್ಕೆ ಒದ್ದಾಡ್ತಿರೋ ಟೈಮ್ನಲ್ಲಿ 62%ಗೆ ಜಂಪ್ ಮಾಡಿಬಿಟ್ರೆ ಟ್ಯಾಕ್ಸನ್ನು. ಜನರ ಹತ್ರ ಉದ್ಯೋಗ ಇಲ್ಲ, ವ್ಯಾಪಾರ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ ಅಂತ ಟೈಮ್ನಲ್ಲಿ ರುಚಿಗೆಳದೆ ಇನ್ನೇನು ಮಾಡ್ತಾರೆ? ನೀನು ಸರ್ಕಾರ ಅಂತ ಬರ್ತಾರಲ್ವಾ? ಅದೇ ಆಗ್ತಾ ಇದೆ ಇರಾನ್ನಲ್ಲಿ. ಈಗ ಇನ್ನೂ ಕೆಲವರಿಗೆ ಪ್ರಶ್ನೆ ಮೂಡುತ್ತೆ, ಇರಾನ್ನಲ್ಲಿ ತೈಲ ಇದೆಯಲ್ಲ, ಅಷ್ಟೊಂದು ಶ್ರೀಮಂತ ಅಲ್ಲೋ ಅದು ಅಂತ. ಪೆಟ್ರೋಲ್ ಮಾರೋ ರಾಷ್ಟ್ರ ಹಿಂಗೆ ಬಿಕಾರಿ ಆಗೋದು ಹೆಂಗೆ ಅಂತ. ಅದಕ್ಕೆ ಉತ್ತರ ತಪ್ಪು ಆದ್ಯತೆಗಳು. ತನ್ನ ಜನರಿಗೆ ಅಕ್ಕಿ ಕೊಡೋಕೆ ಇರಾನ್ ಹತ್ರ ದುಡ್ಡಿಲ್ಲ. ಆದರೆ ಪ್ಯಾಲೆಸ್ತೀನ್ನಲ್ಲಿ ಹಮಾಸ್, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಯೆಮೆನ್ನಲ್ಲಿ ಹುತಿಗಳಿಗೆ ರಾಕೆಟ್ ಮಾಡಿ ಸಪ್ಲೈ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ಅಲ್ಲಿ ಖರ್ಚು ಮಾಡ್ತಿದ್ದಾರೆ ಪ್ರಾಕ್ಸಿಗಳನ್ನ ಸಾಕಕ್ಕೆ ಮಿಡಲ್ ಈಸ್ಟ್ನಾದ್ಯಂತ. ಅದಕ್ಕೆ ಜನ ಈಗ ಬೀದಿಲಿ ನಿಂತು ಗಾಜಾ ಅಲ್ಲ, ಲೆಬನಾನ್ ಅಲ್ಲ, ನನ್ನ ಪ್ರಾಣ ಇರಾನ್ಗಾಗಿ ಮಾತ್ರ ಅನ್ನೋ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಅಲ್ಲಿನ ಸರ್ಕಾರ ಜನರ ದಾರಿ ತಪ್ಪಿಸ್ತಿರಬಹುದು. ಆದರೆ ನಾವು ನಿಮಗೆ ಪ್ರತಿಯೊಂದನ್ನ ಎಳೆಯಾಗಿ ಬಿಡಿಸಿ ಹೇಳ್ತಾ ಇದೀವಲ್ಲ. ಇಂಥ ಜಟಿಲವಾದ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನ ಕನ್ನಡದಲ್ಲಿ ಇಷ್ಟು ಆಳವಾಗಿ ನಿಮಗೆ ತಲುಪಿಸೋಕೆ ನಮ್ಮ ಇಡೀ ಟೀಮ್ ಹಗಲು ರಾತ್ರಿ ಕೆಲಸ ಮಾಡುತ್ತೆ. ನಮ್ಮ ಈ ಪ್ರಯತ್ನವನ್ನ ಬೆಂಬಲಿಸೋಕೆ ಹಾಗೂ ಮೆಂಬರ್ ಓನ್ಲಿ ಸೀರೀಸ್ನಲ್ಲಿ ಬರ್ತಿರೋ ಎಲ್ಲ ಬೆಲೆ ಬಾಳೋ ವಿಡಿಯೋಗಳನ್ನ ನೋಡೋಕೆ ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ನಿಮ್ಮ ಬೆಂಬಲ ನಮ್ಮ ದೊಡ್ಡ ಶಕ್ತಿ. ಮೊಸಾದ್ ಸೀಕ್ರೆಟ್ ಸ್ವೀಟ್, ಬೆಂಕಿಗೆ ಬಿತ್ತು ತುಪ್ಪ. ಈಗ ಸ್ಟೋರಿಯ ಕ್ಲೈಮ್ಯಾಕ್ಸ್. ಇರಾನ್ ಒಳಗಡೆ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಹೊರಗಡೆ ಬದ್ಧ ವೈರಿ ಇಸ್ರೇಲ್ ಏನ್ ಮಾಡ್ತಾ ಇದೆ? ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಪಾಲಿಗೆ ಇದೊಂದು ಸುವರ್ಣಾವಕಾಶ. ಇಸ್ರೇಲ್ನ ಗೂಢಚರ ಸಂಸ್ಥೆ ಮೊಸಾದ್ ಈಗ ನೇರವಾಗಿ ಅಖಾಡಕ್ಕಿಳಿದಿದೆ. ಇಸ್ರೇಲ್ ಆರ್ಮಿ ರೇಡಿಯೋ ವರದಿ ಪ್ರಕಾರ ಮೊಸಾದ್ ತನ್ನ ಪಾರ್ಸಿ ಭಾಷೆಯ ಎಕ್ಸ್ ಅಕೌಂಟ್ನಲ್ಲಿ ಒಂದು ಸ್ಫೋಟಕವನ್ನ ಹಾಕಿದೆ, ಒಂದು ಪೋಸ್ಟ್ ಸ್ಫೋಟಕವನ್ನ ಹಾಕಿದೆ. ಅದೇನು ಅಂದ್ರೆ, ಟೈಮ್ ಬಂದಿದೆ, ಒಟ್ಟಿಗೆ ಬೀದಿಗೆ ಇಳಿರಿ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ. ಅಷ್ಟೇ ಅಲ್ಲ, ನಾವು ಬರೀ ದೂರದಿಂದ ನೋಡ್ತಾ ಇಲ್ಲ, ಗ್ರೌಂಡ್ ನಲ್ಲೂ ಕೂಡ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಮೊಸಾದ್ ಹಿಂಟ್ ಕೊಟ್ಟಿದೆ. ಇದರ ಅರ್ಥ ಏನು? ಇರಾನ್ ಒಳಗಿರೋ ಪ್ರತಿಭಟನಾಕಾರರಿಗೆ ಇಸ್ರೇಲ್ ಫಂಡಿಂಗ್ ಮಾಡ್ತಾ ಇದೆಯಾ? ಅಥವಾ ಆಕ್ಟೋಪಸ್ ಡಾಕ್ಟ್ರಿನ್ ಪ್ರಕಾರ ಇರಾನ್ನ ತಲೆಗೆ ಹೊಡೆಯೋಕೆ ಇಸ್ರೇಲ್ ತನ್ನ ಏಜೆಂಟ್ಸ್ ಅನ್ನ, ಸ್ಪೈಗಳನ್ನ ಇರಾನ್ ಜನರ ನಡುವೆನೆ ಸೇರಿಸ್ಬಿಟ್ಟಿದ್ಯಾ? ಇದು ಇರಾನ್ನ ಖಾಮಿನೈಗಳಿಗೆ ನಡುಕ ಹುಟ್ಟಿಸಿದೆ. ಇದು ನಮ್ಮ ಜನರ ಪ್ರತಿಭಟನೆಯಲ್ಲ, ಇದು ಝಾಯನಿಸ್ಟ್ ಸಂಚು, ಇಸ್ರೇಲ್ನ ಸಂಚು ಅಂತ ಆರೋಪ ಮಾಡ್ತಿದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ವಾಯು ಮಾಲಿನ್ಯ ನಾಟಕ, ಗವರ್ನರ್ ವಜಾ. ಸರ್ಕಾರ ಈ ಪ್ರತಿಭಟನೆಯನ್ನು ಹತ್ತಿಕ್ಕೋಕೆ ಏನೆಲ್ಲ ಡ್ರಾಮಾ ಮಾಡ್ತಿದೆ ಗೊತ್ತಾ? ಜನ ಒಟ್ಟಿಗೆ ಸೇರಿದ್ರೆ ಗಲಾಟೆ ಮಾಡ್ತಾರೆ ಅಂತ ಸ್ಕೂಲ್, ಕಾಲೇಜ್ ಮತ್ತು ಆಫೀಸ್ಗಳಿಗೆ ರಜೆ ಘೋಷಣೆ ಮಾಡಿದೆ. ಅದಕ್ಕೆ ಅವರು ಕೊಡ್ತಿರೋ ಕಾರಣ ಕೇಳಿದ್ರೆ ನಗು ಬರುತ್ತೆ. ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ, ಚಳಿ ಜಾಸ್ತಿ ಆಗಿದೆ ಅಂತ ಸುಳ್ಳು ಕಾರಣಗಳನ್ನು ಕೊಟ್ಟು ಜನ ಮೊಬಿಲೈಸ್ ಆಗದಿರೋ ಥರ ಮನೆಯಲ್ಲೇ ಇಟ್ಟು ಅನ್ಅಫಿಷಿಯಲ್ ಲಾಕ್ಡೌನ್ ಹೇರೋಕೆ ಪ್ರಯತ್ನ ಪಡ್ತಿದ್ದಾರೆ. ಮತ್ತೊಂದು ಕಡೆ ಜನರ ಸಿಟ್ಟನ್ನು ತಣಿಸೋಕೆ ಬಲಿಪಶುಗಳನ್ನು ಹುಡುಕ್ತಾ ಇದ್ದಾರೆ. ಇರಾನ್ನ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಆಗಿದ್ದ ಮೊಹಮ್ಮದ್ ರೋಜಾ ಫರ್ಜೀನ್ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಎಲ್ಲ ಇಷ್ಟೊಂದು $1ಗೆ 14 ಲಕ್ಷ ರಿಯಾಲ್ ಆಗಿದ್ದಕ್ಕೆ ಅವ್ರ ಕಾರಣ ಅನ್ನೋ ರೀತಿಯಲ್ಲಿ, ಆ್ಯಸ್ ಇಫ್ ಅವರಿಗೆಲ್ಲ ಪವರ್ ಕೊಟ್ಟಿದ್ದಾರೆ ಇವರು ಅನ್ನೋ ಥರದಲ್ಲಿ. ಅವ್ರ ಜಾಗಕ್ಕೆ ಮಾಜಿ ಹಣಕಾಸು ಸಚಿವ ಅಬ್ದುಲ್ ನಾಸಿರ್ ಹೆಮಾಟಿ ಅವ್ರನ್ನ ತರಲಾಗಿದೆ. ನೋಡಿ, ಇವರೆಲ್ಲ ತಪ್ಪು ಮಾಡಿದ್ದು, ತೆಗೆದು ಹಾಕಿದ್ದೀವ್ರಿ, ಕಮ್ ಡೌನ್ ಆಗಿ ಅಂತ ಹೇಳಿ ಸರ್ಕಾರ ಡ್ರಾಮಾ ಮಾಡ್ತಾ ಇದೆ. ಇನ್ನು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅಧಿಕಾರಕ್ಕೆ ಬಂದು ಇನ್ನು 6 ತಿಂಗಳು ಕಳೆದಿಲ್ಲ. ನಾನು ಸುಧಾರಣೆ ತರ್ತೀನಿ ಅಂತ ಹೇಳಿದರು. ಆದರೆ ಈಗ ಅವರೇ ಅಸಹಾಯಕರಾಗಿ ನಿಂತಿದ್ದಾರೆ. ಯಾಕಂದರೆ ಅವ್ರದ್ದು ಕೂಡ ಬಹಳ ನಡೆಯಲ್ಲ. ಖಾಮಿನೈಗಳು ಹೇಳಿದ್ದೆ ಮತ್ತು ಅವರ ಈ ಸುಪ್ರೀಂ ರಿಲಿಜಿಯಸ್ ಕೌನ್ಸಿಲ್ ಹೇಳಿದ್ದೆ ನಡೆಯೋದು ಇರಾನ್ನಲ್ಲಿ. ಟ್ರಂಪ್ ಎಂಟ್ರಿ, ಇಸ್ರೇಲ್ ರಣಕಹಳೆ. ಅಷ್ಟೇ ಅಲ್ಲ, ಇರಾನ್ನ ಈ ಬೆಂಕಿಗೆ ಪೆಟ್ರೋಲ್ ಸುರಿಯೋಕೆ ಖುದ್ದು ಟ್ರಂಪ್ ಕ್ಯಾನ್ ಹಿಡ್ಕೊಂಡು ರೆಡಿಯಾಗಿ ಬಂದಿದ್ದಾರೆ. ಇಸ್ರೇಲ್ ಆರ್ಮಿ ಚೀಫ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಪರಿಸ್ಥಿತಿ ಮಾಡು ಇಲ್ಲವೇ ಮಡಿ ಅನ್ನೋ ಹಂತಕ್ಕೆ ಹೋಗಿದೆ. ಮೊದಲನೇದಾಗಿ ಇಸ್ರೇಲ್ ಸೇನಾ ಮುಖ್ಯಸ್ಥ ಒಂದು ಡೇಂಜರಸ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸುಮ್ಮನೆ ಕೂತಿಲ್ಲ, ಇರಾನ್ ಮೇಲೆ ಹೊಸ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ, ಅಗತ್ಯ ಬಿದ್ದರೆ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಸ್ಟ್ರೈಕ್ ಮಾಡ್ತೀವಿ ಅಂತ ನೇರವಾಗಿ ರಣಕಹಳೆ ಊದಿದ್ದಾರೆ.
ಇರಾನ್ ವೀಕ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇಸ್ರೇಲ್ ಈಗ ಡಿಫೆನ್ಸಿವ್ ಮೋಡ್ನಿಂದ ಅಟ್ಯಾಕಿಂಗ್ ಮೋಡ್ಗೆ ಶಿಫ್ಟ್ ಆಗಿದೆ. ಇನ್ನೊಂದು ಕಡೆ ಅಮೆರಿಕದಿಂದ ಬರ್ತಿರೋ ಸುದ್ದಿ ಇದಂತೂ ಇರಾನ್ ಎದೆ ನಡುಗಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಸರ್ಕಾರ ತನ್ನ ಜನರನ್ನೇ ಕೊಲ್ತಿರೋದನ್ನು ನೋಡಿಕೊಂಡು ಸುಮ್ಮನೆ ಕೂರಲ್ಲ. ಒಂದು ವೇಳೆ ಮಾನವ ಹಕ್ಕುಗಳ ಉಲ್ಲಂಘನೆ ಕಂಟಿನ್ಯೂ ಆದ ಪ್ರತಿಭಟನಾಕಾರರ ಹತ್ಯೆ ಮುಂದುವರೆದ್ರೆ ಅಮೆರಿಕ ಸುಮ್ಮನೆ ಕೂರಲ್ಲ. ನಾವು ನೇರವಾಗಿ ಮಧ್ಯಪ್ರವೇಶ ಮಾಡ್ತೀವಿ, ಇಂಟರ್ವೀನ್ ಆಗಬೇಕಾಗತ್ತೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಇದರ ಅರ್ಥ ಏನು? ಇಷ್ಟು ದಿನ ಅಮೆರಿಕ ಬರೀ ನಿರ್ಬಂಧ ಹಾಕ್ತೀವಿ ಅಂತ ಹೇಳ್ತಾ ಇತ್ತು. ಆದರೆ ಈಗ ಟ್ರಂಪ್ ಬಾಯಲ್ಲಿ ಇಂಟರ್ವೀನ್ ಅಂದರೆ ನೇರ ಕಾರ್ಯಾಚರಣೆಯ ಇರಾನ್ ಒಳನುಗ್ಗಿ ಪ್ರತಿಭಟನಾಕಾರರ ಪರವಾಗಿ ಅಮೆರಿಕ ಸೇನೆ ಕಾರ್ಯಾಚರಣೆ ಮಾಡುವ ಮಾತು ಬರ್ತಾ ಇದೆ. ಇರಾನ್ ಸರ್ಕಾರಕ್ಕೀಗ ಅರ್ಥ ಆಗೋಗಿದೆ. ಒಳಗೆ ಜನ ರೊಚ್ಚಿಗೆದ್ದಿದ್ದಾರೆ, ಹೊರಗಡೆ ತನ್ನ ಶತ್ರುಗಳೆಲ್ಲ ಶಸ್ತ್ರಾಸ್ತ್ರ ಹಿಡ್ಕೊಂಡು ರೆಡಿಯಾಗಿ ಗುರಿ ಇಟ್ಕೊಂಡು ನಿಂತಿದ್ದಾರೆ ಅಂಥೇಳಿ. ಟೈಮ್ ಟಿಕ್ 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 ಅಂತ ಓಡ್ತಾ ಇದೆ. ಜೀವ ಉಳಿಸ್ಕೊಳ್ಳೋದಾ ಅಥವಾ ಅಧಿಕಾರ ಉಳಿಸ್ಕೊಳ್ಳೋದಾ ಅನ್ನೋ ಕನ್ಫ್ಯೂಷನಲ್ಲಿ ಈಗ ಇರಾನ್ನಲ್ಲಿ ಖಾಮಿನೈಗಳಿದ್ದಾರೆ. ಉತ್ತರಾಧಿಕಾರಿ ಯಾರು? ಆಡಳಿತ ಕುಸಿಯುತ್ತಾ? ಎಸ್, ಈಗ ಎರಡೇ ಸಾಧ್ಯತೆ ಕಾಣಿಸ್ತಿರೋದು. ಒಂದು ಮಿಲಿಟರಿ ಆಡಳಿತ, ಖಾಮನೈ ಕಂಟ್ರೋಲ್ ಕಳ್ಕೊಂಡ್ರೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಸಂಪೂರ್ಣ ಅಧಿಕಾರವನ್ನು ಕೈಗೆ ತಗೊಳ್ಳಬಹುದು. ಅಂದರೆ ಸೇನೆ ಕೂಡ ಜನರ ಪರ ನಿಂತರೆ 1971ನ ರಿವರ್ಸ್ ವರ್ಷನ್ ಆಗಬಹುದು. ಆದರೆ ಈ ಪಾಸಿಬಿಲಿಟಿ ಸ್ವಲ್ಪ ಕಷ್ಟನೇ. ಯಾಕಂತ ಹೇಳಿದ್ರೆ IRGC ನೇರವಾಗಿ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈಗೆ ರಿಪೋರ್ಟ್ ಮಾಡುತ್ತೆ. ಪ್ಯಾರಲಲ್ ಸೇನಾಪಡೆ ಇದು. ರಿಯಲ್ ಸೇನಾಪಡೆ ಏನಿದೆ, ಪೂರ್ಣ ಪ್ರಮಾಣದ ಆರ್ಮಿ, ಅದಕ್ಕೆ ಪ್ಯಾರಲ್ ಆಗಿ ತಾನೇ ಸ್ವಂತ ಕಟ್ಕೊಂಡಿರುವಂತಹ ಪಡೆ ಇದು. ನೇರವಾಗಿ ಖಾಮಿನೈಗಳಿಗೆ ರಿಪೋರ್ಟ್ ಮಾಡುತ್ತೆ. ಅವರ ನಿಷ್ಠಾವಂತ ಪಡೆ ಇದು. ಸೊ ಏನಾಗುತ್ತೆ, ಇವ್ರ ನಿಷ್ಠೆ ಬದಲಾಯಿಸ್ತಾರಾ, ಎರಡು ಭಾಗ ಆಗ್ತಾರಾ, ಅಥವಾ ಇವ್ರು ಖಾಮಿನೈಗೆ ನಿಷ್ಠರಾಗಿ ಉಳ್ಕೊಂಡ್ರೆ ಇನ್ನೊಂದು ಫುಲ್ ಆರ್ಮಿ ಇದೆಯಲ್ಲ ಅವ್ರು ಕೈ ಕೊಡ್ತಾರಾ? ಈ ಎಲ್ಲ ಕನ್ಫ್ಯೂಷನ್ ಇದೆ. ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸಲ ಖಾಮಿನೈಗಳನ್ನು ಕೆಳಗಿಳಿಸುವಲ್ಲಿ ಅಥವಾ ಅವರನ್ನ ಪತನ ಮಾಡುವಲ್ಲಿ ಅಥವಾ ನಾಶ ಮಾಡುವಲ್ಲಿ ಇರಾನ್ ಜನ ಯಶಸ್ವಿ ಆದರು ಅಂತ ಹೇಳಿದ್ರೆ, ಇರಾನ್ ಜನರಿಗೆ ಸೋ ಕಾಲ್ಡ್ ಮಾರ್ಗದರ್ಶನ ಕೊಡೋಕೆ ಅಮೆರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯವಸ್ಥೆ ಏನಾದರೂ ಒಂದು ಸೆಟಪ್ಪನ್ನು ಮಾಡ್ತಾರೆ. ಇರಾನ್ ಮೇಲಿನ ನಿಯಂತ್ರಣಕ್ಕೆ ತಮ್ಮ ಪರವಾಗಿರೋ ಒಂದು ವ್ಯವಸ್ಥೆಯನ್ನು ಸೆಟಪ್ ಮಾಡೋಕ್ಕೆ ಜಾಗತಿಕ ಶಕ್ತಿಗಳು ಕೂಡ ತಾಮುಂದು ಅಂತ ನುಗ್ತಾರೆ. ಅಮೆರಿಕ ನೇತೃತ್ವದ ಕೂಟ, ಆ ಕಡೆ ರಷ್ಯಾ, ಚೈನಾ, ಭಾರತ ಕೂಡ ಸ್ವಲ್ಪ ಅಲ್ಲಿ ಇಂಟ್ರೆಸ್ಟನ್ನು ಹೊಂದಿದೆ. ಇರಾನ್ನಲ್ಲಿ ಚಬಹಾರಲ್ಲಿ ನಮ್ಮ ಪೋರ್ಟ್ ಇದೆ. ಎಲ್ಲರೂ ಕೂಡ ಅವರವರ ಹಿತಾಸಕ್ತಿಗೆ ಅನುಗುಣವಾಗಿ ಆ್ಯಕ್ಷನ್ಗೆ ಇಳಿತಾರೆ. ಅದು ಬೇರೆದೇ ಸ್ಟೋರಿ. ಅದು ನಿಮಗೇನನ್ಸುತ್ತೆ? ತನ್ನ ಜನರ ಹಸಿವು ನೀಗಿಸೋದು ಬಿಟ್ಟು ಯುದ್ಧಕ್ಕೆ ದುಡ್ಡು ಸುರಿತಾ ಇದ್ದ ಈ ಖಾಮಿನೈಗಳಿಗೆ ತಕ್ಕ ಪಾಠನ ಇದು, ಅಥವಾ ಇದರ ಹಿಂದೆ ಜನರ ಆಕ್ರೋಶ ಏನೂ ಇಲ್ಲ, ಇಸ್ರೇಲ್ ಮತ್ತು ಮೊಸಾದ್ ಕೈವಾಡ, ಅಮೆರಿಕದ ಕೈವಾಡ ಅಂತ ನಿಮಗೆ ಅನ್ಸುತ್ತಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಬರೀ ಕಾಮೆಂಟ್ ಅಲ್ಲ, ಅದಕ್ಕೆ ವಿಶ್ಲೇಷಣೆ, ಕಾರಣ ಯಾಕೆ ಅದನ್ನು ಕೂಡ ಹೇಳಿ, ನಿಮ್ಮ ಲಾಜಿಕ್ ಕೂಡ ಹೇಳಿ ಸ್ನೇಹಿತರೆ. ಜಿಯೋ ಪಾಲಿಟಿಕ್ಸ್ ಚರ್ಚೆ ಮಾಡೋಣ. ಮತ್ತೆ ಭೇಟಿ ಆಗ್ತಿರೋಣ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.